ಈ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು ಒಂದು ವಿಷಯ ಏನಪ್ಪ ಅಂತಂದ್ರೆ, ಅವರಲ್ಲಿ ಭೇದ ಭಾವ ಮಾಡ್ತಕ್ಕಂಥದ್ದು, ಆಮೇಲೆ ಮೇಲು ಕೀಳನ್ನ ಅವರು ವ್ಯಕ್ತಪಡಿಸ್ತಕ್ಕಂಥದ್ದು ಇದು ಇರೋದಿಲ್ಲ. ಸಹಜವಾಗಿ ಅವರಲ್ಲಿ ಬರಲ್ಲ ಆ ಭಾವನೆ. ಅಚಲವಾದ ನ್ಯಾಯವನ್ನ ಅನ್ಯಾಯವಾದಂಥವ್ರಿಗೆ ಕೊಡಿಸೇ ಕೊಡಿಸ್ತೀನಿ ಶತಾಯ ಗತಾಯ ಅಂತೇಳಿ ಅದು ಶಪಥ ಮಾಡತಕ್ಕಂಥ ಗ್ರಹ ಅಷ್ಟೇ. ಇವ್ರಿಗೆ ಇವರು ಒಂಥರ ಹೆಂಗಪ್ಪ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಥರ, ಏಕಮೇವ ದ್ವಿತೀಯ ಥರ ಇರ್ತಾರೆ. ಅಂದರೆ ಸೆಕೆಂಡ್ರಿ ಪರ್ಸನ್ನ ಹುಡ್ಕೋದು ಕಷ್ಟ. ಆಗಸ್ಟ್ 17ರಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಸೆಕೆಂಡ್ರಿ ಪರ್ಸನ್ನು ಆಲ್ಟರ್ನೇಟ್ ಪರ್ಸನ್ ಹುಡ್ಕೋದು ಕಷ್ಟ ಯಾವುದೇ ವಿಚಾರದಲ್ಲಿ. ಅಂದರೆ ಅವರು ಅದರಲ್ಲಿ ನಂಬರ್ 1 ಪವರ್ಫುಲ್ ಆಗಿರ್ತಾರೆ. ಇದೇ ಥರ ಇನ್ನೊಂದು ಯಾವುದಪ್ಪ ಅಂದರೆ 28ನೇ ತಾರೀಕು ಆಗಸ್ಟ್ 28. ಆ ಸಂಖ್ಯೆನೂ ಅಷ್ಟೇ ಆ, ಬಹಳ ಕೆಳಮಟ್ಟದಲ್ಲಿರ್ತಕ್ಕಂಥವನ್ನ ಮೇಲಕ್ಕೆ ತಂದ್ಬಿಡುತ್ತೆ. 28ನ ವೀಕ್ ನಂಬರ್ ಅಂತ ಹೇಳ್ತೀವಿ. ಬಟ್ ಆದರೂ ವೀಕ್ ನಂಬರ್ ಆಗಿದ್ರು ಆಗಸ್ಟಲ್ಲಿ ಹುಟ್ಟಿದ್ರೆ ಅವನು ಅಂಥವರೆಲ್ಲ ನೋಡಿಬೇಕಾದ್ರೆ 99% ಪೀಪಲ್, ಯಾರೋ 100ರಲ್ಲಿ ಹುಟ್ತಾ ಶ್ರೀಮಂತ ಇರ್ಬೋದು. ಆಗಸ್ಟ್ 28ರಲ್ಲಿ 99 ಜನ ಹುಟ್ತಾ ಶ್ರೀಮಂತರು ಇರಲ್ಲ ಅವರು, ಅಥವಾ ಶ್ರೀಮಂತಿಕೆ ಅನ್ನೋದನ್ನ ಕ್ರಮೇಣವಾಗಿ ಕಂಡ್ಕೊಂಡು ಬರ್ತಾರೆ. ಅಂಥವನು ಅವನು ಸಾಯಬೇಕಾದ್ರೆ ಅತ್ಯುನ್ನತವಾದಂತಹ ಶ್ರೀಮಂತಿಕೆ, ಅತ್ಯುನ್ನತವಾದಂತಹ ಒಂದು ಸ್ಥಾನಮಾನ, ಗಣ್ಯ ಸ್ಥಾನಮಾನ ಇದನ್ನೆಲ್ಲ ಪಡ್ಕೋತಾನೆ. ಆಗಸ್ಟ್ 28ರ ಮಹತ್ವ ಇದು. ಈ ಆಗಸ್ಟ್ ತಿಂಗಳಿನಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವೊಬ್ಬ ವ್ಯಕ್ತಿ 8ನೇ ಸಂಖ್ಯೆಯಲ್ಲೇ ಹುಟ್ಟಿರ್ತಾನೆ ಅಥವಾ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾನೆ, ಅವನಿಗೆ ಶತಾಯ ಗತಾಯ ಅವನ ಜೀವನದ ಏಳಿಗೆ ಅಭ್ಯುದಯ ಸಮಯ ಈ ಟೈಮ್ ಆಗೇ ಆಗುತ್ತೆ, ಡೌಟೇ ಇಲ್ಲ. ಆಯ್ತಾ? ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಶ್ರಾವಣ ಮಾಸ ಪಾವಿತ್ರತೆ ಹಾಗೂ ಸ್ವಾತಂತ್ರ್ಯದ ಸಂಭ್ರಮವನ್ನು ಹೊತ್ತು ಆಗಸ್ಟ್ ತಿಂಗಳು ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಗ್ರಹಗಳ ಚಲನೆಯಿಂದ ರಾಶಿಯ ಮೇಲೆ ಆಗುವಂತಹ ಅನುಕೂಲಗಳೇನು, ಸವಾಲುಗಳೇನು, ಈ ಮಾಸದಲ್ಲಿ ಬರುವಂತಹ ಹಬ್ಬದ ವಿಶೇಷತೆ ಏನು, ಸಂಖ್ಯಾಶಾಸ್ತ್ರದ ಮಹತ್ವ ಏನು ಎಂಬುದರ ಕುರಿತು ಆಗಸ್ಟ್ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ಎಲ್ಲ ವಿಷಯವನ್ನು ತಿಳಿಸ್ಕೊಡಲು ನಮ್ಮೊಟ್ಟಿಗೆ ಭಾಗಿಯಾಗಿದ್ದಾರೆ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುರುಗಳಾದಂತಹ ನಿರಂಜನ್ ಭಾರದ್ವಾಜರವರು ನಮ್ಮೊಟ್ಟಿಗೆ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಗುರುಗಳೇ ತಮಗೆ. ನಮಸ್ಕಾರಮ್ಮ. ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಆಗಸ್ಟ್ ಮಾಯೆ ಅಂತಂದ್ರೆ ಬಹಳಷ್ಟು ವಿಶೇಷತೆಯನ್ನ ಪಡ್ಕೊಂಡಿದೆ. ಯಾಕೆ ಅಷ್ಟೊಂದು ವೈಶಿಷ್ಟ್ಯತೆಯನ್ನ ಪಡ್ಕೊಂಡಿದೆ ಈ ಆಗಸ್ಟ್ ಮಾಹೆ ಅಂತ ಹೇಳ್ತೀರಾ ಗುರುಗಳು? ಈ ಆಗಸ್ಟ್ ತಿಂಗಳನ್ನ ಅಷ್ಟಮ ತಿಂಗಳು ಅಂತ ನಾವು ಕರೆದರೂ ಸಹ ಮೂಲತಃ ಈ ಆಗಸ್ಟ್ ತಿಂಗಳನ್ನ ಪ್ರಭಾವಿಸುವಂತಹ ಗ್ರಹ ರವಿಗ್ರಹ. ರವಿಗ್ರಹದ ಮೂಲತಃ ಪ್ರಭಾವ ಶನೇಶ್ವರ ಸ್ವಾಮಿಯ ಒಂದು ಈ ಸಹಪ್ರಭಾವ ಮತ್ತು ಕಾರಕತ್ವವನ್ನು ಒಳಗೊಂಡಿರ್ತಕ್ಕಂಥ ತಿಂಗಳು. ಈ ಆಗಸ್ಟ್ ತಿಂಗಳು ಸಾಮಾನ್ಯವಾಗಿ ಏನಾಗುತ್ತೆ, ಬಂದಿರತಕ್ಕಂತಹ ಒಂದು ಎಲ್ಲ ವಿಧವಾದಂತಹ ಸುಖ ಕಷ್ಟ ಏನೇನೆಲ್ಲ ಮನುಷ್ಯ ಅನುಭವಿಸಿರ್ತಾನೆ, ಈ ಪ್ರಥಮಾರ್ಧದ ಒಂದು ಏನು ಜೂನ್ ತಿಂಗಳವರೆಗೂ ಪ್ರಥಮಾರ್ಧ ಅಂತ ಕರಿತೀವಿ ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ, ಅದಾದಮೇಲೆ 2ನೇ ತಿಂಗಳಿದು. ಅಂದರೆ ಇಲ್ಲೆಲ್ಲ ಏನಪ್ಪ ಅಂತಂದರೆ ಒಂದು ರೀತಿ ಈ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ನಾವು ಮಾಡ್ಕೊಳ್ಬೇಕಾದಂಥ ಅವಲೋಕನಗಳು, ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು. ರಿಮೇನಿಂಗ್ ಇರ್ತಕ್ಕಂತಹ ಇನ್ನೇನು ಒಂದು 4-5 ತಿಂಗಳುಗಳ ಕಾಲದಲ್ಲಿ ನಾವು ಎಷ್ಟರ ಮಟ್ಟಿಗೆ ವಿ ಹ್ಯಾವ್ ಟು ಫೇಸ್ ಆಲ್ ಕೈಂಡ್ ಆಫ್ ಸರ್ಕಮ್ಸ್ಟೆನ್ಷಿಯಲ್ ಚಾಲೆಂಜಸ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಈ ಅಷ್ಟಮ ತಿಂಗಳು ರವಿ ಶನಿ ಇಬ್ಬರೂ ಸಹ ಪ್ರಭಾವಿಸ್ತಕ್ಕಂಥದ್ದು. 8ನೇ ತಿಂಗಳು ಅಂತ ಹೇಳ್ಬಿಟ್ಟು ಶನಿ ಅಂತ ನಾವು ಬೇಸಿಕಲಿ ಹೇಳ್ಬಿಡ್ಬೋದೇ ಹೊರತು ಮೂಲತಃ ಪ್ರಭಾವ ಬೇರೆ ಬೇರೆ ಗ್ರಹಕ್ಕೆ ಹೋಗ್ತಾ ಇರುತ್ತದು. ಅದನ್ನು ಅರ್ಥ ಮಾಡ್ಕೋಬೇಕು. ಅದು ವೆಸ್ಟರ್ನ್ ಅಸ್ಟ್ರಾಲಜರ್ಸು ಆಮೇಲೆ ಕಾರ್ಡಿಯನ್ ಅಸ್ಟ್ರಾಲಜರ್ಸು ಭಾಳ ಚೆನ್ನಾಗಿ ಅದನ್ನು ಡಿರೈವ್ ಮಾಡಿದ್ದಾರೆ. ಕಾರ್ಡಿಯನ್ ಅಸ್ಟ್ರಾಲಜಿನಲ್ಲಿ ಅಂದರೆ ನ್ಯೂಮರಾಲಜಿ
ಈ ಕಾಲ್ಡಿಯನ್ಸ್ ಏನು ಮಾಡಿದ್ರಪ್ಪ ಅಂತಂದರೆ, ಅವ್ರದ್ದೊಂದು ಸೆಟ್ ಆಫ್ ಅಸ್ಟ್ರಲಾಜಿಕಲ್ ಒಂದು ಏನಂತ ಹೇಳ್ತೀವಿ ಪಾಸ್ಚುಲೇಟ್ಸ್ ಅಂತ ಇದೆ. ಆ ಪಾಸ್ಚುಲೇಟ್ಸು ಅವರೇ ಒಂದು ರೆಡಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇದು ಮೂಲತಃ ಪರ್ಷಿಯಾ ದೇಶದ ಒಂದು ಆ, ಏನಂತ ಹೇಳ್ತೀವಿ ಡಿರೈವೇಷನ್ಸ್ಗಳು ಇವೆಲ್ಲ ಪಾಸ್ಚುಲೇಟ್ಸ್ಗಳು. ಅವ್ರಿಗೆಲ್ಲ ಎಲ್ಲಪ್ಪ ಸಿಕ್ತು ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ನಮ್ಮ ಭಾರತದಿಂದನೇ ಸಿಕ್ಕಿರೋದು ಅಂತ ಹೇಳುವಂಥ ಒಂದು ವಿಚಾರ. ಅವ್ರು ಏನಂತ ಡಿರೈವ್ ಮಾಡ್ತಾರಪ್ಪ ಅಂದರೆ, ಈ ಆಗಸ್ಟ್ ಮಂತು ಸಾಮಾನ್ಯವಾಗಿ ರಾಜರು ಹುಟ್ಟೋ ಕಾಲ ಅಂತ ಹೇಳ್ತಾರೆ. ಹೌದು. ಅಂದರೆ ರಾಜರು ಅಂತಂದರೆ ಈಗ ರಾಜರ ಒಂದು ಆಳ್ವಿಕೆ ಇಲ್ಲ, ಎಲ್ಲೂ ಇಲ್ಲ. ಬಿಕಾಸ್ ಅವರ್ ನೇಷನ್ ಹ್ಯಾಸ್ ಗಾಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ಪ್ರಜಾಪ್ರಭುತ್ವ ಇಟ್ ರಾಷ್ಟ್ರ. ಹ್ಯಾಸ್ ಡಿಕ್ಲೇರ್ಡ್ ಆಸ್ ಎ ಇಂಡಿಪೆಂಡೆಂಟ್ ನೇಷನ್. ಸೊ ಹಾಗಾಗಿ ಇಲ್ಲ, ಹ್ಮ್. ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳಿಂದಲೇ ಆ ಪ್ರಭುಗಳು ಆಗ್ತಕ್ಕಂಥದ್ದು. ಸೊ ಏನೇ ಆದರೂ ಪ್ರಭು ಸ್ಥಾನ ಅಂತ ಬಂದರೆ ಅದು ರಾಜನ ಸ್ಥಾನವೇ. ಹ್ಮ್. ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ತಾರೆ ಅಂದರು, ಅವ್ರದ್ದು ರಾಜನ ಸ್ಥಾನವೇ. ನಮ್ಮ ದೇಶನ ಆಳ್ತಕ್ಕಂಥ ಪ್ರಧಾನಮಂತ್ರಿಗಳಿದ್ದಾರೆ ಅಂದರೆ ಸೊ ಅವ್ರದ್ದು ಸಹ ಅದನ್ನು ರಾಜರ ಒಂದು ಸ್ಥಾನ ಅಂತ ಕರಿತೀವಿ. ಒಟ್ಟಾರೆ ಏನೇ ಆದ್ರೂ ಈ ಥರ ಆ, ಜನಮನ್ನಣೆಯನ್ನು ಪಡೆಯುವಂತಹ ರಾಜರು, ಅಂದರೆ ರಾಜನ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ಯೋಗ್ಯತೆಯನ್ನು ಪಡೆಯೋ ಜನ, ಹಾಗೆ ಪೊಲಿಟಿಕಲಿ ಸ್ಟ್ರಾಂಗ್ ಅಂತ ಅನ್ನಿಸ್ಕೊಳ್ತಕ್ಕಂತಹ ಜನ, ಅಂದರೆ ಈ ಜನತಾಂತ್ರಿಕತೆ ಮತ್ತು ರಾಜತಾಂತ್ರಿಕತೆ ಅಂತ ಎರಡು ವಿಷಯ ಇದೆ. ಈ ಎರಡು ವಿಚಾರದಲ್ಲಿ ಈ ಹೆಚ್ಚು ಮಹತ್ವವನ್ನು ಪಡ್ಕೊಂಡು ಅಷ್ಟು ಜನಮನ್ನಣೆಯನ್ನು ಪಡ್ಕೋಬೇಕು ಅಂತಂದರೆ, ಆ ಜನಮನ್ನಣೆ ಮತ್ತು ಜನಗಳ ಆಶೀರ್ವಾದ ಎರಡನ್ನು ಪಡ್ಕೋಬೇಕು ಅಂತಂದರೆ ಅವನು ಪೊಲಿಟಿಕಲಿ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ರಾಜಕೀಯ ಸುವ್ಯವಸ್ಥೆಯಲ್ಲಿ ಅವನು ಹೆಸರು ಮಾಡಬೇಕಾಗ್ತಕ್ಕಂಥ ಒಂದು ವಿಷಯ. ಅದಕ್ಕೆ ಆಸ್ಪದ ಕೊಡ್ತಕ್ಕಂಥ ತಿಂಗಳು, ಈ ತಿಂಗಳಲ್ಲಿ ಹುಟ್ಟತಕ್ಕಂಥ ಅನೇಕರು ಇಂಥ ಒಂದು ಹೈ ಪ್ರೊಫೈಲ್ ಪೊಲಿಟಿಕಲ್ ಪ್ರೊಫೈಲ್ಗೆ ಹೋಗಬಹುದು ಅವ್ರ ಈ ಒಂದು ಜೀವನದಲ್ಲಿ. ಅಂದರೆ ಈ ಜನ್ಮದಲ್ಲಿ ಅವರು ಆಗಸ್ಟ್ ತಿಂಗಳದ್ದು ಹುಟ್ಟಿದ್ದಾರೆ ಅಂದರೆ ಆ ಒಂದು ಹೈ ರ್ಯಾಂಕ್ ಪ್ರೊಫೈಲ್ನ ಒಂದು ಸ್ಟೇಟಸನ್ನು ಅವರು ಅಲಂಕಾರ ಮಾಡಬಹುದು ಅಂತ ಈ ಪರ್ಷಿಯನ್ ಬೇಸಿಸ್ ಕಾಲ್ಡಿಯನ್ ನ್ಯೂಮರಾಲಜಿ ಹೇಳ್ತಕ್ಕಂತಹ ಒಂದು ಪಾಸ್ಟುಲೇಟ್ನ ವಿವರ ಇದೊಂದು ಆಯ್ತಾ. ಆಮೇಲೆ ಶನೇಶ್ವರ ಸ್ವಾಮಿ ಒಂದು ಸಹಕಾರಕತ್ವವನ್ನು ಹೊಂದಿರತಕ್ಕಂತಹ ತಿಂಗಳು. ಅದಕ್ಕೆ ಈ ತಿಂಗಳಲ್ಲಿ 8, 17 ಹಾಗೆ 26ನೇ ತಾರೀಕು ಭಾಳ ಪ್ರಮುಖವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ಈ ಪ್ರಾಮುಖ್ಯತೆಯನ್ನು ಈ ಡೇಟ್ಸ್ಗಳಿಗೆ ಭಗವಂತ ಒಂದು ಅಸೈನ್ ಮಾಡಿದ್ದಾನೆ ಅಂತಂದರೆ ಅಲ್ಲೂ ಒಂದು ಏನೋ ಒಂದು ಸೂಕ್ಷ್ಮ ಸಂಗತಿ ಇದ್ದೇ ಇರುತ್ತೆ. ಏನಪ್ಪ ಸೂಕ್ಷ್ಮ ಸಂಗತಿ ಅಂತಂದರೆ, ಶನೇಶ್ವರ ಸ್ವಾಮಿ ಒಂದು ಪ್ರಬಲವಾದಂತಹ ನ್ಯಾಯವಾದಿತ್ವವನ್ನು ಈ ಜನಗಳಿಗೆ ಒಂದು ತೋರಿಸ್ತಕ್ಕಂಥ ಗ್ರಹ. ಪ್ರಬಲವಾದ ನ್ಯಾಯವಾದಿತ್ವ ನೋಡ್ರಯ್ಯ, ನ್ಯಾಯ ಅಂತಂದರೆ ಹೀಗೆ ಇರಬೇಕು ಅಂತ ಹೇಳಿ ಅಷ್ಟು ಪ್ರಬಲ ನ್ಯಾಯವಾದಿಗಳನ್ನ ಹುಟ್ಟಾಕುವಂಥ ಕೆಪಾಸಿಟಿ ಇರುವಂಥ ಶನೇಶ್ವರ ಸ್ವಾಮಿ. ಹಾಗೆ ಜನಗಳಲ್ಲಿ ಆ ನ್ಯಾಯ ಸಹಮತತ್ವವನ್ನು, ಆ ನ್ಯಾಯ ಸಹಮತತ್ವದ ಒಂದು ಲೆಕ್ಕಾಚಾರದಲ್ಲಿ ಬಾಳು ಬದುಕು ಇದನ್ನು ಕಂಡ್ಕೋಬೇಕು ಅಂತ ಹೇಳಿ ಅವರಲ್ಲಿ ಒಂದು ಟ್ರಿಗರೆನ್ಸ್ ಕೊಡ್ತಕ್ಕಂಥ ಗ್ರಹ. ಈ ಗ್ರಹ ಈ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಪ್ರಭಾವಿಸುತ್ತೆ. ಬೇಸಿಕಲಿ ಈ ಸಂದರ್ಭದಲ್ಲಿ ಅದು ವಕ್ರಿ ಬೇರೆ ಆಗಿಬಿಟ್ಟಿದೆ. ಹಾಗಾಗಿ ವಕ್ರಿ ಶನಿಯ ಫಲಗಳು ಏನಾಗುತ್ತಪ್ಪ ಅಂತಂದರೆ, ಅಚಲವಾದ ನ್ಯಾಯವನ್ನು ಅನ್ಯಾಯವಾದಂಥವ್ರಿಗೆ ಕೊಡಿಸ್ತೀನಿ ಶತಾಯ ಗತಾಯ ಅಂಥೇಳಿ ಅದು ಶಪಥ ಮಾಡತಕ್ಕಂಥ ಗ್ರಹ ಅಷ್ಟೆ. ಹಾಗೆ ಸೂರ್ಯನೂ ಸಹ ಸತ್ಯಕ್ಕೆ ಕಾರಕ, ನ್ಯಾಯವಾದತ್ವಕ್ಕೆ ಅವನು ಸಹ ಕಾರಕ. ಆಮೇಲೆ ರವಿ ಎಸ್ಪೆಷಲಿ ಈ ಎಲ್ಲ ಜನಗಳನ್ನು ಏಕದೃಷ್ಟಿಯಿಂದ ನೋಡ್ತಕ್ಕಂತಹ ಆ ಸಮದೃಷ್ಟಿಯನ್ನು ಕೊಡ್ತಕ್ಕಂಥ ಗ್ರಹ.
ಹಾಗಾಗಿ ಎಲ್ಲರೂ ಒಂದೇ ರವಿಗೆ. ಈ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು ಒಂದು ವಿಷಯ ಏನಪ್ಪ ಅಂತಂದರೆ, ಅವರಲ್ಲಿ ಭೇದ ಭಾವ ಮಾಡ್ತಕ್ಕಂಥದ್ದು, ಆಮೇಲೆ ಮೇಲು ಕೀಳನ್ನು ಅವರು ವ್ಯಕ್ತಪಡಿಸ್ತಕ್ಕಂಥದ್ದು ಇದು ಇರೋದಿಲ್ಲ. ಸಹಜವಾಗಿ ಅವರಲ್ಲಿ ಬರಲ್ಲ ಭಾವನೆ. ಎಲ್ಲರೂ ಒಂದೇನಪ್ಪ ಅಂತ ಹೇಳ್ತಾರೆ. ಅದರಲ್ಲಿ ಸಬಾರ್ಡಿನೇಟ್ ಪ್ಲಾನೆಟ್ ಅಂತ ಮತ್ತೊಂದು ಬರುತ್ತೆ ಆಗಸ್ಟ್ ತಿಂಗಳಲ್ಲಿ. ಶನಿವದ್ ರಾವು ಅಂತೇಳಿ ರಾವು ಒಬ್ಬ ಬರ್ತಾನೆ. ಹಾಗೆ ಸೂರ್ಯನ ನೆರಳಿನ ಗ್ರಹ ರಾವು. ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಈ ಶ್ಯಾಡೋ ಪ್ಲಾನೆಟ್ನ ಸೂರ್ಯನ ಕಾರಕತ್ವದ ಜೊತೆಗೆ ಟೈಅಪ್ ಮಾಡಿ ನಾವು ಮಾತಾಡ್ತೀವಿ. ಅದಕ್ಕೆ ಸೂರ್ಯನಿಗೆ ನೆರಳಿನ ಗ್ರಹ ಅಂತ ಹೇಳ್ಬಿಡ್ತೀವಿ. ಸೊ ಈ ರಾಹುನು ಸಹ ಪ್ರಭಾವಿಸ್ತಾನೆ. ಅದಕ್ಕೆ ಈ ಆಗಸ್ಟ್ ತಿಂಗಳಲ್ಲಿ 4, 13, 22, 31ನೇ ತಾರೀಕಲ್ಲಿ ಹುಟ್ಟುವಂತಹ ಜನಗಳೂ ಸಹ ಅಷ್ಟೇ ಪ್ರಧಾನರಾಗ್ತಾರೆ. ಹಾಗೆ 1, 10 ಮತ್ತು 19, 28 ಈ 4 ಸಂಖ್ಯೆ ಹುಟ್ಟೋರು ಸಹ ಒಂದು ರೀತಿ ಪ್ರಾಮಿನೆನ್ಸನ್ನು ಪಡಿತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಇಷ್ಟೂ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯಾರಿಟೀಸು ಪ್ರಿಫರೆನ್ಸಸ್ಸು ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಆಗಸ್ಟ್ ತಿಂಗಳಲ್ಲಿ ಈ 1, 10, 19, 28, 4, 13, 22, 31, ಆಮೇಲೆ 8, 17, 26 ಈ ಇಷ್ಟೂ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರಯಾರಿಟೀಸು ಪ್ರಿಫರೆನ್ಸಸ್ಸು ಆಯಾಯ ಗ್ರಹಗಳು ಕೊಡ್ತವೆ. 1ನೇ ಸಂಖ್ಯೆಯವರಿಗೆ ರವಿ ಕೊಡ್ತಾರೆ, 8ನೇ ಸಂಖ್ಯೆಯವರಿಗೆ ಶನಿ ಕೊಡ್ತಾರೆ, ಆಮೇಲೆ ಈ 4ನೇ ಸಂಖ್ಯೆಯವರಿಗೆ ರಾಹು ಗ್ರಹ ಕೊಟ್ಟೇ ಕೊಡ್ತಾನೆ. ಆಯಿತು, ಸಂತೋಷ. ಇಷ್ಟೆಲ್ಲ ಆದಮೇಲೆ ಪ್ರಯಾರಿಟೀಸು ಪ್ರಿಫರೆನ್ಸಸ್ಸು ಮತ್ತು ಪ್ರಾಮಿನೆನ್ಸ್ ಎಲ್ಲ ಸಿಗ್ತದೆ, ಸಂತೋಷ. ಇಷ್ಟಿದ್ರೂ ಅವರ ಬರ್ತ್ ಚಾರ್ಟ್ಗಳಲ್ಲಿ ಎಸ್ಪೆಷಲಿ ರವಿ ಸ್ಥಿತಿ, ಆಯಾಯ ಗ್ರಹ ಏನೇನು ಹೇಳಿದೆ ನಾನು, ಶನಿ ಸ್ಥಿತಿ ಮತ್ತು ಇದೆಲ್ಲ ನಾವು ನೋಡ್ಕೋಬೇಕಾಗ್ತದೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಬೇಸಿಕಲಿ ದಿ ಬೇಸಿಕ್ ಕಾರಕತ್ವಗಳೆಲ್ಲ ಸಹ ಚೆನ್ನಾಗಿ ಅಪ್ಲೈ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ದೃಷ್ಟಿಕೋನಗಳು ಬದಲಾವಣೆ ಆಗ್ತಾ ಹೋಗುತ್ತೆ ಕಾಲಕ್ರಮೇಣ. ನೋಡಿ, ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೋಸ್ಟ್ ಫಾರ್ಚೂನ್ ಏಜ್ ಅಂದರೆ ಯಾವುದಪ್ಪ ಅಂತಂದರೆ 36ರಿಂದ 45. ಈ ಏಜ್ ಲೈನಲ್ಲಿ ಅವ್ರಿಗೆ ಫಾರ್ಚೂನ್ ಅಂತಕ್ಕಂಥದ್ದನ್ನು ಅವರು ಎದುರು ನೋಡ್ತಾರೆ ಅಂತ ಕಾರ್ಡಿಯನ್ ನ್ಯೂಮರಾಲಜಿಸ್ಟ್ಗಳು ಬರೆದಿಟ್ಟಿದ್ದಾರೆ. 9 ವರ್ಷಗಳ ಕಾಲ ಇರುತ್ತೆ. 9 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಅದು ಇರತಕ್ಕಂಥದ್ದು. ಕೆಲವೊಬ್ರಿಗೆ 1 ವರ್ಷ ಲೇಟಾಗಿ ಸ್ಟಾರ್ಟ್ ಆಗ್ತದೆ, 37 ಮೇಲೆ ಸ್ಟಾರ್ಟ್ ಆಗ್ತದೆ, ಕೆಲವೊಬ್ರಿಗೆ 36ರಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಇರಲಿ, ವಾಟ್ ಎವರ್ ಇಟ್ ಮೇ ಬಿ. ಸೊ 8 to 9 ಇಯರ್ಸ್ ಮೋಸ್ಟ್ ಫಾರ್ಚೂನ್ ಟೈಮ್ ಪೀರಿಯಡ್ ಅಂತ ದೇ ಟರ್ಮ್ಡ್ ಆ ಒಂದು ಏಜ್ ಲೈನ್ನ. ಈ ಲೆಕ್ಕಾಚಾರಗಳನ್ನ ಹೆಂಗೆ ಮಾಡಿದ್ದಾರೆ, ಏನು ಕತೆ ಅಂತ ಹೇಳಿ ಅದು ಭಾಳ ಸುಪ್ತವಾದಂತಹ ವಿಚಾರ. ಅದು ನಿಗೂಢ ಏನಲ್ಲ, ಟ್ರ್ಯಾಕ್ಔಟ್ ಮಾಡ್ಬೋದು, ಟ್ರೇಸ್ ಮಾಡ್ಬೋದು. ಬಟ್ ಒಂದು ಸ್ವಲ್ಪ ಸುಪ್ತವಾಗಿ ಆ ವಿಚಾರಗಳನ್ನ ಅವರು ಪಾಸ್ಟುಲೇಟ್ಸಲ್ಲಿ ಮೆನ್ಷನ್ ಮಾಡಿ ಮಾತಾಡ್ತಾರೆ. ಬಟ್ ಇರಲಿ, ಬಟ್ ನಡೀತಾ ಇದೆ, ಅದು ವಾಸ್ತವದಲ್ಲಿದೆ. ವಾಸ್ತವಾಂಶಕ್ಕೆ ಅನುಗುಣವಾಗಿ ಇರೋದ್ರಿಂದ ಒಪ್ಪುವಂತಹ ಒಂದು ಪರಿಸ್ಥಿತಿಗೆ ಯಾವುದೇ ಸಂಖ್ಯಾಶಾಸ್ತ್ರಜ್ಞರು ಸಹ ಅವರು ಒಳಪಡ್ತಾರೆ. ಆಯಿತು. ಬಟ್ ಇಲ್ಲೇನಾಗುತ್ತೆ ಅಂತಂದರೆ, ಆ ಒಂದು ಏಜಲ್ಲಿ ಅವ್ರಿಗೆ ಫಾರ್ಚೂನು ಆಯಿತಾ. ಈ ಆಗಸ್ಟ್ ತಿಂಗಳಿನಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವೊಬ್ಬ ವ್ಯಕ್ತಿ 8ನೇ ಸಂಖ್ಯೆಯಲ್ಲೇ ಹುಟ್ಟಿರ್ತಾನೆ ಅಥವಾ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾನೆ, ಅವನಿಗೆ ಶತಾಯ ಗತಾಯ ಅವನ ಜೀವನದ ಏಳಿಗೆ ಅಭ್ಯುದಯ ಸಮಯ ಈ ಟೈಮ್ ಆಗೇ ಆಗುತ್ತೆ, ಡೌಟೇ ಇಲ್ಲ, ಆಯಿತಾ. ಈ 1ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾರ್ಜಿನ್ ಇದೆ. ಅವ್ರಿಗೇನಪ್ಪ ಅಂತಂದರೆ ಎಕ್ಸಾಕ್ಟ್ಲಿ ಈ ಟೈಮಲ್ಲೇ ಅವರ ಒಂದು ಜೀವನದಲ್ಲಿ ಅತ್ಯುನ್ನತವಾದ ಏಳಿಗೆ ಅಭ್ಯುದಯಗಳನ್ನ ಅವ್ರು ಕಾಣದೇ ಹೋದ್ರೂ ಎಗೈನ್ ದೇ ಕೆನ್ ಈಸಿಲಿ ಗೆಟ್ ಇನ್ ಟು ಒನ್ ಗುಡ್ ಸ್ಟೇಟಸ್ ಆ್ಯಂಡ್ ರೆಪ್ಯುಟೇಷನನ್ನು ಪಡಿತಕ್ಕಂಥದ್ದು ಯಾವುದಪ್ಪ ಕಾಲಘಟ್ಟ ಅಂತಂದರೆ 46, 47, ತಪ್ಪಿದ್ರೆ 55ನೇ ವರ್ಷದಲ್ಲಿ ಆಗೇ ಆಗುತ್ತೆ ಅಂತ ಬರುತ್ತೆ. ಸೊ ಇದೊಂದು ಸ್ವಲ್ಪ ಈ 1ನೇ ಸಂಖ್ಯೆಯವರೆಗೆ
ಬೇಗ ಫಲಗಳು ಬರಲ್ಲ. ಈ ಆಗಸ್ಟ್ ತಿಂಗಳದ್ದು 1ನೇ ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಹ್ಮ್. ಸ್ವಲ್ಪ ಕಾಯಿಸ್ಕೊಂಡೇ ಫಲ ಕೊಡ್ತಕ್ಕಂಥದ್ದು. ಈ ಎಸ್ಪೆಷಲಿ ಒಳ್ಳೆ ಬರಹಗಾರರು, ಒಳ್ಳೆ ಬುದ್ಧಿವಂತರು ಇರ್ತಾರೆ ಈ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರುವಂಥ ಜನ. ಆಮೇಲೆ ಎಕ್ಸ್‌ಪ್ರೆಷನ್ಸ್ ಭಾಳ ಚೆನ್ನಾಗಿರುತ್ತೆ. ಏನೇ ಎಕ್ಸ್‌ಪ್ರೆಸ್ ಮಾಡಿದ್ರುನು ಕರೆಕ್ಟಾಗಿ ಎಕ್ಸ್‌ಪ್ರೆಸ್ ಮಾಡ್ತಾರೆ. ಆಮೇಲೆ ಯಾವುದನ್ನೂ ತಲೆಗೆ ಅತಿಯಾಗಿ ತಗೊಳಕ್ ಹೋಗಲ್ಲ. ಸೀದಾ ಸಾಧವಾಗಿ ತಗೊಂತಾರೆ. ಆಮೇಲೆ ಡಿಪ್ಲೊಮ್ಯಾಟಿಕ್ ಆಗಿರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಆಗಸ್ಟ್ ಮಂತು ಅದರ ರಿಫ್ಲೆಕ್ಷನ್ಸು ಮತ್ತು ವೈಬ್ರೇಷನ್ಸು ಈ 3 ಗ್ರಹಕ್ಕೆ ಅನುಗುಣವಾಗಿ ದೊರಕೋದ್ರಿಂದ ಸಮಾಜದಲ್ಲಿ ಘನತೆಯನ್ನು ಅವರು ಕಾಪಾಡಿಕೊಂಡು ಹೋಗುವಷ್ಟರ ಮಟ್ಟಿಗೆ ಅವರು ಜೀವನ ಸಾಗಿಸ್ತಾರೆ ಅನ್ನೋದು ಯಾವುದೇ ಒಂದು ಇದರಲ್ಲಿ ಸಂಶಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಇರ್ತಾರೆ, ನೀವು ನೋಡಿ ಬೇಕಾದ್ರೆ. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋ ಸಂಗತಿ ಏನಪ್ಪ ಅಂತಂದರೆ, ಈ 17ನೇ ತಾರೀಕು ಎಸ್ಪೆಷಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಆಗಸ್ಟಲ್ಲಿ. ಆಗಸ್ಟ್ನಲ್ಲಿ 17ನೇ ತಾರೀಕು ಯಾಕೆ ಪ್ರಮುಖವಾದ ಪಾತ್ರ ವಹಿಸುತ್ತಪ್ಪ ಅಂತಂದರೆ, ಅಲ್ಲಿ 1 ಮತ್ತು 7 2 ಸಂಯೋಗ ಇದೆ, ಗ್ರಹ ಸಂಯೋಗ ಇದೆ. ಹ್ಮ್. ಅಲ್ಲಿ ರವಿ ಮತ್ತು ಕೇತು ಗ್ರಹದ ಸಂಯೋಗದಿಂದ 8 ಆಗುತ್ತೆ. ಇವರು ಒಂಥರ ಹೆಂಗಪ್ಪ ಅಂದರೆ ಒನ್ ಮ್ಯಾನ್ ಆರ್ಮಿ ಥರ, ಏಕಮೇವ ದ್ವಿತೀಯ ಥರ ಇರ್ತಾರೆ. ಅಂದರೆ ಸೆಕೆಂಡ್ರಿ ಪರ್ಸನ್ನ ಹುಡ್ಕೋದು ಕಷ್ಟ. ಆಗಸ್ಟ್ 17ರಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಸೆಕೆಂಡ್ರಿ ಪರ್ಸನ್ನು, ಆಲ್ಟರ್ನೇಟ್ ಪರ್ಸನ್ ಹುಡ್ಕೋದು ಕಷ್ಟ ಯಾವುದೇ ವಿಚಾರದಲ್ಲಿ. ಅಂದರೆ ಅವರು ಅದರಲ್ಲಿ ನಂಬರ್ 1 ಪವರ್ಫುಲ್ ಆಗಿರ್ತಾರೆ. ಈ ಪರ್ಟಿಕ್ಯುಲರ್ ಸಂಖ್ಯೆ ಸಿಕ್ಕಾಬಟ್ಟೆ ಒಂದು ಈ ಸಮಾಜದಲ್ಲಿ ಒಂದೇ ಆದಂತಹ ಉತ್ತಮ ಸ್ಥಾನವನ್ನು ಭದ್ರವಾಗಿ ಇರಿಸಿ ತಂದುಕೊಡುತ್ತೆ. ನೋಡಪ್ಪ, ಇದು ನಿನ್ನ ಸೀಟು, ಇದರಲ್ಲಿ ನಿನ್ನ ಜೀವನ ಸಿಕ್ಕಾಬಟ್ಟೆ ಪ್ರಜ್ವಲಿಸುತ್ತೆ, ನಿನ್ನ ಭವಿಷ್ಯ ಉಜ್ವಲಿಸುತ್ತೆ, ಇದು ಉತ್ತಮವಾದಂಥ ಒಂದು ಸ್ಥಾನ, ತಗೋ ನಿಂಗೆ ಆ ಸೀಟು ಅಂತ ಕೊಟ್ಬಿಡುತ್ತೆ. ಇದೇ ಥರ ಇನ್ನೊಂದು ಯಾವುದಪ್ಪ ಅಂದರೆ 28ನೇ ತಾರೀಕು, ಆಗಸ್ಟ್ 28. ಆ ಸಂಖ್ಯೆನೂ ಅಷ್ಟೇ ಬಹಳ ಕೆಳಮಟ್ಟದಲ್ಲಿ ಇರ್ತಕ್ಕಂಥವನ್ನ ಮೇಲಕ್ಕೆ ತಂದುಬಿಡುತ್ತೆ. 28ನ ವೀಕ್ ನಂಬರ್ ಅಂತ ಹೇಳ್ತೀವಿ. ಹ್ಮ್. ಬಟ್ ಆದರೂ ವೀಕ್ ನಂಬರ್ ಆಗಿದ್ರು ಆಗಸ್ಟಲ್ಲಿ ಹುಟ್ಟಿದ್ರೆ ಅವನು ಅಂಥವರೆಲ್ಲ ನೋಡಿಬೇಕಾದ್ರೆ 99% ಪೀಪಲ್, ಯಾರೋ 100ರಲ್ಲಿ ಒಬ್ಬರು ಹುಟ್ತಾ ಶ್ರೀಮಂತ ಇರ್ಬೋದು ಆಗಸ್ಟ್ 28ರಲ್ಲಿ. 99 ಜನ ಹುಟ್ತಾ ಶ್ರೀಮಂತರು ಇರಲ್ಲ ಅವರು, ಅಥವಾ ಶ್ರೀಮಂತಿಕೆ ಅನ್ನೋದನ್ನ ಕ್ರಮೇಣವಾಗಿ ಕಂಡ್ಕೊಂಡು ಬರ್ತಾರೆ. ಅಂಥವನು ಅವನು ಸಾಯಬೇಕಾದ್ರೆ ಅತ್ಯುನ್ನತವಾದಂತಹ ಶ್ರೀಮಂತಿಕೆ, ಅತ್ಯುನ್ನತವಾದಂತಹ ಒಂದು ಸ್ಥಾನಮಾನ, ಗಣ್ಯ ಸ್ಥಾನಮಾನ, ಇದನ್ನೆಲ್ಲ ಪಡ್ಕೋತಾನೆ. ಆಗಸ್ಟ್ 28ರ ಮಹತ್ವ ಇದು. ಆಗಸ್ಟ್ 17 ಎಲ್ಲ ಕೊಡಿಸುತ್ತೆ, ಆದರೆ ಸಾಕಪ್ಪ ಅನಿಸುತ್ತೆ. ಹ್ಮ್. ಜೀವನದಲ್ಲಿ ಜೀವನ ಸಾಕು ಅಂತ ಅನ್ಸಲ್ಲ, ನನಗೆಲ್ಲ ಸಾಕು, ಸಮೃದ್ಧವಾಗಿದೆ, ಮಾಡಿರೋದು ಸಾಕು. ಹೆಚ್ಚಿಗೆ ಆದರೆ ನನಗೆ ಅದು ಬೇಜಾರಾಗ್ಬಿಡುತ್ತೆ, ಸಾಕು ಅಂತ ಅನಿಸುತ್ತೆ. ಬಟ್ ಅವ್ರು ಏನೇ ಮಾಡಿದ್ರು 100% ಅವರು ಅದಕ್ಕೆ ಸರಿಯಾಗಿ ಸೇವೆ ಸಲ್ಲಿಸಿರ್ತಾರೆ ಆ ಕ್ಷೇತ್ರಕ್ಕೆ. ಅಂದರೆ ಕಾರ್ಯಕ್ಷೇತ್ರ, ಅವ್ರು ಯಾವುದೇ ಕಾರ್ಯಕ್ಷೇತ್ರದವರಾಗಿರಲಿ. ನಮ್ಮ ಆರ್.ಎನ್. ಜಯಗೋಪಾಲ್ ಅವರು ಆಗಸ್ಟ್ 17ನೇ ತಾರೀಕು ಹುಟ್ಟಿರುವಂಥದ್ದು. ಹ್ಮ್. ಕನ್ನಡ ಚಿತ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಜನಪ್ರಿಯತೆಯನ್ನು ಪಡೆದಂಥವರು. ಅಂಥ ಮಹಾನುಭಾವರು ಈ ಸಾಹಿತ್ಯ ರತ್ನತ್ರಯರು ಅಂತ ನಾವೇನು ಈ ಕನ್ನಡ ಚಿತ್ರರಂಗದಲ್ಲಿ ನಾವು ಕರಿತೀವಿ, ಆ ಕನ್ನಡ ಚಿತ್ರರಂಗದ ಸಾಹಿತ್ಯ ರತ್ನತ್ರಯರ ಪೈಕಿ ಇವರು ಮಧ್ಯಮದವರು. ಇವ್ರನ್ನ ಮಹಾವಿಷ್ಣು ಥರ ಕರಿತಿದ್ರು. ಅಂದರೆ ಚಿ ಉದಯಶಂಕರ್ ಬ್ರಹ್ಮ, ಇವರು ವಿಷ್ಣು, ವಿಜಯ ನರಸಿಂಹ ಮಹೇಶ್ವರ ಇದ್ದಂಗೆ. ಸೊ ಆ ಲೆಕ್ಕಾಚಾರದಂಗೆ ಅಂದರೆ ಒಂದು ರೀತಿ ತ್ರಿವಳಿ ಇದ್ರಲ್ಲ, ತ್ರಿವಳಿ ರತ್ನಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಂಕೇತಿಕವಾದ ಲಕ್ಷಣಗಳು ಈ ಚಿತ್ರ ಸಾಹಿತ್ಯಗಳಲ್ಲಿ ಇತ್ತು. ಆ ಬರವಣಿಗೆಗಳಲ್ಲಿ ಜನಗಳು ಅದನ್ನು ನೋಡಿ ಆ ಚಿತ್ರ ಸಾಹಿತ್ಯದ ಆ ಪರಿಯನ್ನು ಅವರು ಆಸ್ವಾದಿಸ್ತಾ ಇದ್ರು. ಆ ಒಂದು ಪದ ಬಳಕೆ,
ಆ ಒಂದು ವಿಶೇಷಕರವಾದಂತಹ ಆ ಆ ಸ್ಟ್ಯಾನ್ಸಾಸ್ಗಳ ಒಂದು ಡೆವಲಪ್ಮೆಂಟು, ಅಂದರೆ ಚರಣಗಳ ಹ್ಮ್ ಡೆವಲಪ್ಮೆಂಟು ಅದ್ಭುತವಾಗಿ ಮಾಡೋರು ಅವರೆಲ್ಲ. ಹಾಗೆ ಈ 17ಕ್ಕೆ ಯಾಕೆ ಇದು ಇಷ್ಟೊಂದು ಇದು ಬರುತ್ತಪ್ಪ ಅಂದರೆ, ಒಂದು ಹಳೇ ಇಂಟರ್ವ್ಯೂ ಅದರಲ್ಲಿ ನಾನು ಕೇಳ್ಪಟ್ಟಿದ್ದೀನಿ. ನಮ್ಮ ಆರ್ ಎನ್ ಜಯಗೋಪಾಲ್ ಅವರು ಒಂದು ಒಳ್ಳೆ ಮಾತನ್ನ ಅಂತಾರೆ. ಏನಂತ ಹೇಳ್ತಾರೆ ಅಂದರೆ, ಸಿನಿಮಾ ರಂಗ ನನಗೆಲ್ಲ ಕೊಟ್ಟಿದೆ, ನಾನು ಅದಕ್ಕೆ ಎಷ್ಟು ಕೊಟ್ಟಿದ್ದೀನೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ನನ್ನ ಶಿರಸ್ಸನ್ನು ನನ್ನ ಭೂಮಿಗೆ ಬಗ್ಗಿಸಿ, ನಾನು ತಲೆಬಾಗಿ, ನಾನು ಎಷ್ಟು ನಮ್ರತೆ ಮತ್ತು ವಿತಕ್ಷಣೆಯಿಂದ ನಾನು ಆ ಸಿನಿಮಾ ರಂಗಕ್ಕೆ ಒಂದು ವಿಧವಾದಂತಹ ಕೊಡುಗೆಯನ್ನು ಎಷ್ಟರ ಮಟ್ಟಿಗೆ, ನನ್ನ ಪರಿಪರಿಯಾದಂತಹ ಕೊಡುಗೆಯನ್ನು ಎಷ್ಟರ ಮಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯವಾಗಿದೆಯೋ ನನ್ನ ಮನಸ್ಫೂರ್ತಿಯಾಗಿ ನಾನು ಕೊಟ್ಟಿದ್ದೀನಿ ಅಂತ ಒಂದು ಕಡೆ ಅವ್ರು ಹೇಳ್ತಾರೆ. ಅಂದರೆ ಆ ವಿನಮ್ರತಾ ಭಾವ, ಆ ಒಂದು ಆ ಸೇವಾ ಕೊಡುಗೆ ಈ 17ನೇ ತಾರೀಕು ಅವ್ರಿಗೆ ಭಾಳ ಚೆನ್ನಾಗಿ ಇರುತ್ತೆ. ಅಂದರೆ ಅವರು ಆ ಸ್ಥಾನನ ಪೂಜ್ಯ ಭಾವದಿಂದ ನೋಡ್ತಾರೆ, ಅದಕ್ಕೆ ಅವರಲ್ಲಿ ಸಿದ್ಧಿ ಪಡಿತಾರೆ. ಅದಕ್ಕೆ 17 ಅಂದರೆ ಸಿದ್ಧಿ ಸಂಖ್ಯೆ. ನಮ್ಮ ಕಾರ್ಡಿಯನ್ ನ್ಯೂಮರಾಲಜಿಸ್ಟ್ಸ್ಗಳು ಹ್ಮ್ ಅದನ್ನ ಏನಂತ ಕರೀತಾರಪ್ಪ ಅಂತಂದರೆ, ಇಟ್ ಈಸ್ ದಿ ನಂಬರ್ ಆಫ್ ಸಿದ್ಧಿ, ಅಥವಾ ಇಟ್ ಈಸ್ ದಿ ನಂಬರ್ ಆಫ್ ಗೆಟಿಂಗ್ ಆಲ್ ದಿ ಥಿಂಗ್ಸ್, ಅಥವಾ ಇಟ್ ಈಸ್ ದಿ ನಂಬರ್ ಆಫ್ ಫಾರ್ಚೂನ್ ಅಂತ ಹೇಳ್ತಾರೆ.